क्या वो जो गरीब आते हैं गरीब आकर कुछ बोले मैं बहुत से हमारे इंटरव्यू ले रहे हैं सुनो हमें सेवे कर रहे थे यहाँ आदमी को सेवे करने के वास्ते रात दिन ठेर को 3000 देते चलो सब नहीं सब 3500 रुपये नहीं ಯಾರು ಬಂದಿಲ್ಲ ಬಾಣ ಯಾರು ಬಂದಿಲ್ಲ ಮೈ ಹಾಸಿದಣ ಸ್ವಲ್ಪ ನಾವು ಡ್ರೈವರ್ ಅಣ್ಣ ನಾನು ಡ್ರೈವರ್ ನಾ ತಿರುವಳಿ ಗಾಡಿ ತಗೊಂಬಂದಿನಿ ಆಕ್ಸಿಜನ್ ಬೇಕನ್ನ ಅಂತಾರೆ ನಾವು ಡಾಕ್ಟರ್ ಹಂಗಾಗಿ ಆಂಬುಲೆನ್ಸ್ ಕಾಣ್ತಾರೆ ಅಷ್ಟೇ ಅವರು ಅದಾರ ಏನಾರ ನಾವು ಡ್ರೈವರ್ ಓನರ್ ಮನ್ಯಾಗ ಇರ್ತಾರೆ ಹಿಂಗೆ ಇರ್ತೈತೆ ರೀ ಎಷ್ಟು ಹೋಗ್ಬೇಕಂತೇಳಿ ನಾವೇನು ಜಾಸ್ತಿ ತಗೊಂಡು ಅಷ್ಟೇ ತೊಗೋಬೇಕು ಯಾಕಂದ್ರೆ ಆಕ್ಸಿಜನ್ ಅಂದ್ರೆ ಅಲ್ಲಿ ಮಟ್ಟ ಆಕ್ಸಿಜನ್ ಕೊಡ್ಬೇಕು ಹುಬ್ಳಿ ಮಟ್ಟ ನೋಡಿ ಸರ್ ಪೇಷಂಟ್ ನೋಡಿ ಕೇಳ್ಕೇರಿ ಹಿಂಗೆಲ್ಲ ಇರ್ತೈತೆ ಸರ್ ಈಗ ಆಂಬುಲೆನ್ಸ್ ಕೊಡ್ತಾ ಇದೆ ಜಿಲ್ಲಾ ಎಷ್ಟು ಆಂಬುಲೆನ್ಸ್ ನಮ್ಮಲ್ಲಿ 4 ವೀಲರ್ಸ್ 4 ಇದ್ದಾವೆ. ಒಂದು ಬ್ಲಡ್ ಕಲೆಕ್ಷನ್ಗೆ ಬ್ಲಡ್ ಕ್ಯಾಂಪ್ ಎಲ್ಲಿದೆ ಅಲ್ಲಿ ಹೋಗ್ತದೆ. ಇನ್ನೊಂದು ನಗು ಮಗು ಇದೆ. ನಗು ಮಗು ಈ ತಾಯಿ ಮಕ್ಕಳನ್ನು ಹಾವೇರಿ ತಾಲೂಕಿನಲ್ಲಿ ನಿಂತರೆ ಅವ್ರನ್ನ ಬಿಟ್ಟು ಬರಲಿಕ್ಕೆ ಒಂದು ಅದು ಬಿಟ್ಟರೆ 2 ಆ್ಯಂಬುಲೆನ್ಸ್ ಇದೆ. ಒಂದು ಬೇಸಿಕ್ ಲೈಫ್ ಸಪೋರ್ಟು, ಒಂದು ಅಡ್ವಾನ್ಸ್ ಲೈಫ್ ಸಪೋರ್ಟ್. ಬೇಸಿಕ್ ಲೈಫ್ ಸಪೋರ್ಟು ಅದು ಆಕ್ಸಿಡೆಂಟಾಗಿ ರಿಪೇರಿ ಆಗಿದೆ, ಇನ್ನೇನು ಅದು ಬರಬೇಕು. ಸರ್ ನೀಡಿದೆಯಾ ಜಿಲ್ಲಾ ಆಸ್ಪತ್ರೆ ಆಂಬುಲೆನ್ಸ್? ಜಿಲ್ಲಾ ಆಸ್ಪತ್ರೆಗೆ ಒಂದು ಇನ್ನೂ ಕೊಟ್ಟರೆ ಒಳ್ಳೆಯದು. ಅದ್ರ ಜೊತೆ ನಾವು ಇದು ಒಂದೇ ಅಲ್ಲ 108 ಕಾಲ್ ಮಾಡಿ ಅಲ್ಲಿ ಇಲ್ಲಿಂದ ಪೇಷಂಟನ್ನು ಎಲ್ಲೇ ರೆಫರ್ ಮಾಡಬೇಕು. ಆ 108 ಹೆಲ್ಪ್ ನಾವು ಭಾಳಷ್ಟು ತೊಗೊಳ್ತೀವಿ. ಬಟ್ ಅದ್ರ ಜೊತೆಗೆ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಒಳಗಡೆ ಆಂಬುಲೆನ್ಸ್ ಕಡಿಮೆ ಇರೋದ್ರಿಂದ ಖಾಸಗಿ ಜಿಲ್ಲಾ ಆಸ್ಪತ್ರೆ ಖಾಸಗಿ ಆಂಬುಲೆನ್ಸ್ಗಳು ಜನರ ಹಣವನ್ನು ಪೀಕ್ತಾ ಇವೆ ಅಂತ ಅಲ್ಲ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮಲ್ಲಿ ಏನು ಸರ್ಕಾರಿ ವ್ಯವಸ್ಥೆ ಇದೆ ಅದನ್ನು ನಾವು ಮಾಡ್ತಾಯಿದ್ವಿ. ಭಾಳಷ್ಟು ಸಾರಿ ರಾತ್ರಿನೂ 108 ಕಾಲ್ ಮಾಡಿ ಅವ್ರ ಮ್ಯಾನೇಜರ್ ಮಾತಾಡಿ ಕಳಿಸೋ ವ್ಯವಸ್ಥೆನ ನಾನು ಮಾಡಿದ್ದೇನೆ, ಬೇಕಾದಷ್ಟು ಸಲ ಮಾಡಿದ್ದೇನೆ, ಇವಾಗಲೂ ಮಾಡ್ತಾಯಿದ್ದೇನೆ. ನಮ್ಮ ಆ್ಯಂಬುಲೆನ್ಸ್ ಯೂಸ್ ಮಾಡ್ತೀವಿ ಮತ್ತು ಹೊರಗಿನ ಆ್ಯಂಬುಲೆನ್ಸ್ 108 ಯೂಸ್ ಮಾಡ್ತಿದ್ದೇವೆ. ನಾವೀಗ ಹುಬ್ಳಿಗೆ ಹೊಂಟೇವೆ ಸರ್. ಈಗ ಏನು ಪೇಷಂಟ್ ಏನೋ ಬಿದ್ದಾರಂತ ಸರ್. ಅಂದ್ರೆ ಏನೇನು ಸ್ಪೆಷಾಲಿಟಿ ಐತ್ರಿ ಆ ಗಾಡಿ ಒಳಗಡೆ? ಸ್ಪೆಷಲಿಸ್ಟ್ ಅಂದ್ರೆ ಆಕ್ಸಿಜನ್ ಅಷ್ಟೇ ಸರ್. ಆಕ್ಸಿಜನ್ ಇರ್ತೈತೆ ರೀ, ಸ್ವಲ್ಪ ಸ್ಪೀಡಾಗಿ ಹೋಗ್ತೇವೆ ರೀ. ಎಷ್ಟು ತೊಗೊಂಡ್ರಿ ಬಾಡಿಗೆ? 3500 ತೊಗೊಂಡ್ರಿ. ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲ ದಾವಣಗೆರೆ ಇವಣಿಗೆ ಅಲ್ಲೆಲ್ಲ $100 200 ರೂಪಾಯಿ ಕಡಿಮೆ ಹೋಗ್ತೇವೆ ಸರ್. ಎಲ್ಲ ಸೇಮ್ ಕಿಲೋಮೀಟ್ರ್ ಆಗ್ತದೆ ಸರ್, ದಾವಣಗೆರೆ ಹುಬ್ಳಿ. ಹೊಟ್ಟೆ ಒಂಥರ ಸೇವೆ. ಹಾಂ. ನಿಮ್ಮ ಹೆಸರು? ರೆಹಮಾನ್ ಸರ್. ಹೇಳೋಣ ಏನೇನು ಸ್ಪೆಷಾಲಿಟಿ ಕೊಡ್ತೀರಿ ನೀವು? ನಮ್ಮ ಆಂಬ್ಯುಲೆನ್ಸಲ್ಲಿ ಏನು ಫೆಸಿಲಿಟೀಸ್ ಇರಬೇಕು ಅದೆಲ್ಲ ಫೆಸಿಲಿಟೀಸ್ ಎಲ್ಲ ಗಾಡಿಯಲ್ಲೂ ಇದೆ ರೀ. ಆಕ್ಸಿಜನ್ ಇದೆ, ಮಾನಿಟರ್ ಇದೆ, ಅದಕ್ಕೆ ಏನು ಬೇಬಿಗೆ ಏನು ಫೆಸಿಲಿಟೀಸ್ ಬೇಕು, ಅಡಲ್ಟ್ಗೆ ಏನು ಫೆಸಿಲಿಟೀಸ್ ಬೇಕು, ಪೆಡಿಯಾಟ್ರಿಕ್ ಏನು ಫೆಸಿಲಿಟೀಸ್ ಬೇಕು, ಆರ್ಥೋಪೆಡಿಕ್ ಏನು ಫೆಸಿಲಿಟೀಸ್ ಬೇಕು, ಅದೆಲ್ಲ ಫೆಸಿಲಿಟೀಸ್ ಅದಾವೆ. ಎಲ್ಲ ಗಾಡಿಗಳಿಗೆ ಫೆಸಿಲಿಟೀಸ್ ಇದ್ದೇ ಇರ್ತವೆ. ಪೇಷಂಟ್ ಯಾವ ಥರ ಇರ್ತೈತಿ ಆ ಥರ ಗಾಡಿ ಕಳಿಸ್ತೇವೆ ರೀ. ಗಾಡಿ ಪೇಷಂಟ್ ಇದೆ ಅಂಥೇಳಿ ನಾವೇನು ಹಾಗೆ ತುಂಬ ರೇಟ್ ಹೇಳಿ ತುಂಬ ಜಾಸ್ತಿ ಹೇಳಿ ಹಾಗೆ 3500 ರೂಪಾಯಿ ತೊಗೊಳ್ತೀವಿ ಸರ್ ಅಷ್ಟೇ. ಒಂದು 15 ಸರ 4000 ರೂಪಾಯಿ ತೊಗೊತೀವಿ ರೀ. SDMಗೆ ಆದರೆ 4000 ಆಂಬುಲೆನ್ಸ್ ಇಲ್ಲ ಅಂದ್ರೆ ಅದಾವೆ ಸರ್. ಸದ್ಯಕ್ಕೆ ಒಂದು 8 ದಿವಸದಿಂದ ಸ್ವಲ್ಪ ಗಾಡಿ ಡೌನ್ ಇದೆ, ಏನೋ ರಿಪೇರಿಗೆ ಕಳಿಸಿದ್ದಾರೆ ಅಂದರೆ. ಈಗ ಸದ್ಯಕ್ಕೆ ಒಂದು 8 ದಿವಸದಿಂದ ಗಾಡಿ ಇಲ್ಲ. ಬಟ್ ರೆಗ್ಯುಲರ್ ಗಾಡಿ ಅಡ್ಡಾಡ್ತಾವೆ ಸರ್. 108 ರೆಗ್ಯುಲರ್ ಗಾಡಿ ಅಡ್ಡಾಡ್ತಾವೆ. ಅದ್ರ ಜೊತೆ ನಮ್ಮ ಗಾಡಿ ದಿನಕ್ಕೆ 1 2 ಹಿಂಗೆ ಗಾಡಿ ಹೇಳ್ತಾವೆ ಸರ್. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಪಾಳಿ ಬರ್ತಾವೆ. ನಮ್ಮ 15 ಗಾಡಿ ಅದಾವೆ. ಪಾಳಿ ಕ್ಯೂ ಪ್ರಕಾರ ಹೋಗ್ತೀವಿ. 2 ದಿನ 3 ದಿನಕ್ಕೊಮ್ಮೆ ಪಾಳಿ ಬರ್ತೈತಿ, ನಡೀತೈತಿ ಸರ್. ಮೊಹಮ್ಮದ್ ಇಬ್ರಾಹಿಂ ಅಂತ ಸರ್.